ಪ್ರಮೇಯಗಳನ್ನು ಗ್ರಹಿಸ್ತಾ ಇರಬೇಕು. ಇವಾಗ ಮಹಾಭಾರತದಲ್ಲಿ ಇದೆಲ್ಲ ಇದೆಯಾ ಅಂತ ಬಹಳ ಜನರಿಗೆ ಆಶ್ಚರ್ಯ. ಅದೇ ಇನ್ನಾದರೂ ಸೀರಿಯಸ್ ಆಗಿ ಓದಬೇಕು. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಗಾಪಾಲಯಂತೌ ಚ ಪುನಃ ಸಹಿತೌ ಬಲಕೇಚವೌ ಭ್ರಮಮಾಣೌ ವನೇ ತಸ್ಮಿನ್ ನಮ್ಯಂ ತಾಲವನಂ ಗತೌ. ನಾವೀಗ 8ನೆಯ ಅಧ್ಯಾಯದಲ್ಲಿ ಇದ್ದೇವೆ. 5ನೆಯ ಅಂಶ 8ನೆಯ ಅಧ್ಯಾಯ ಕೃಷ್ಣನ ಚರಿತ್ರೆ. ಹೋದ ಬಾರಿ ಆಗಲಿಲ್ಲ, ಯಾಕೆಂದರೆ ಬೇರೆಲ್ಲೋ ಇದ್ವಿ, ಅದರಿಂದಾಗಿ ಈ ಬಾರಿ ಹೋದ ಬಾರಿ ಕಾಳಿಯ ಮರ್ದನ ಆಗಿತ್ತು. ಈಗ ಧೇನುಕಾಸುರನ ಕಥೆಯನ್ನು ಹೇಳ್ತಾ ಇದ್ದಾರೆ. ಹಸುಗಳನ್ನು ಕಾಯುತ್ತಾ ಬಲರಾಮ ಕೃಷ್ಣರು ತಾಲವನಕ್ಕೆ ಹೋದರು. ತಾಲ ಅಂತಂದರೆ ಅದು ಗೊತ್ತಾ? ತಾಟಿ ನಿಂಗು ಅಂತ ಕರೀತಾರೆ. ಈಗ ಉಡುಪಿಯಲ್ಲಿ ತಾಳಿ ಬೊಂಡ ಅಂತಾರೆ ಅದನ್ನು. ಅದು ಕಪ್ಪಗಿರುತ್ತೆ, ಅದಕ್ಕೆ 3 ಕಣ್ಣಿರುತ್ತೆ. ಅದು ಬಹಳ ತಂಪು, ಬೇಸಿಗೆ ಕಾಲದಲ್ಲೇ ಬಿಡುವಂಥದ್ದು. ಅದು ನೀವು ಪ್ರಕೃತಿಯಲ್ಲಿ ಬಿಡುವ ವಸ್ತುಗಳನ್ನೆಲ್ಲ ನೋಡಿದ್ರೆ ಆ ಋತುಗೆ ತಕ್ಕ ಹಾಗೆ ನಮಗೆ ಏನನ್ನು ಕೊಡಬೇಕೋ ಅದನ್ನು ಕೊಡುವಂತಹ ಒಂದು ವ್ಯವಸ್ಥೆ ದೇವರು ಮಾಡಿದ್ದಾನೆ. ತತ್ತು ತಾಲವನಂ ದಿವ್ಯಂ ಧೇನುಕೋ ನಾಮ ರಾಕ್ಷಸಃ ಮೃಗಮಾಂಸಕೃತಾಹಾರ ಸದಾ ಅಧ್ಯಾಸ್ತೆ ಖರಾಕೃತಿ. ಆ ತಾಳೆವನವನ್ನು ಧೇನುಕ ಅಂತನ್ನುವ ಒಬ್ಬ ದಾನವ ಕಾಯ್ದುಕೊಂಡಿದ್ದ. ಅದು ಕತ್ತೆಯ ರೂಪ, ಖರಾಕೃತಿ, ಆದರೆ ಮೃಗಮಾಂಸ ಕೃತಾಹಾರ, ಜಿಂಕೆಯ ಮಾಂಸವನ್ನು ತಿನ್ನೋದೇ ಅವನ ಹಾಬಿ. ತತ್ತು ತಾಲವನಂ ಫಕ್ವ ಫಲ ಸಂಪತ್ ಸಮನ್ವಿತಂ ದೃಷ್ಟ್ವಾ ಸ್ಪೃಹಾನ್ವಿತ ಗೋಪಾಹ ಫಲದಾನೇ ಬ್ರುವನ್ ವಚಃ. ಇದನ್ನು ನೋಡಿದ್ರು, ತಿನ್ನಬೇಕು ಅಂತ ಆಸೆ ಆಯಿತು, ಆದರೆ ಅವನು ಬಿಡೋದಿಲ್ಲ. ಅದಕ್ಕೆ ಕೃಷ್ಣನಿಗೆ ಹೇಳಿದರಂತೆ, ಹೇ ರಾಮ ಹೇ ಕೃಷ್ಣ ಸದಾ ಧೇನುಕೆ ನೈಷ ರಕ್ಷತೆ ಭೂಪ್ರದೇಶೋ ಯತಸ್ತಸ್ಮಾತ್ ಪಕ್ವಾ ನೀಮಾನಿ ಸಂತಿ ವೈ. ಏ ರಾಮ, ಓ ಕೃಷ್ಣ, ಈ ಭೂಪ್ರದೇಶವನ್ನು ಧೇನುಕ ಅನ್ನುವ ಕಾಯ್ಕೊಂಡಿದ್ದಾನೆ. ಪಕ್ವಾನಿ ಇಮಾನಿ ಸಂತಿ ವೈ. ಆದರೆ ಇದು ತಿನ್ನಬೇಕು ಅನ್ಸತ್ತೆ, ತಿನ್ನಲಿಕ್ಕಾಗಲ್ಲ. ಯಾವ್ಯಾವ ಪ್ರಾಣಿಗಳನ್ನು ಏನೇನು ಹೈಬ್ರಿಡ್ ಮಾಡಿ ಏನೇನು ಮಾಡಿರ್ತಾರೋ ಅಂತ ಗಾಬರಿ ಆಗತ್ತೆ, ಮುಂದಿದೇನಾಗತ್ತೋ ಅಂತ. ಇದು ಇವನೊಬ್ಬ ಇದ್ದದ್ದಲ್ಲ, ಇವನ್ ಥರ ಬೇಕಾದಷ್ಟು ಕತ್ತೆಗಳಿದ್ದವು. ಅವುಗಳೆಲ್ಲ ಮಾಂಸ ತಿನ್ನೋದು. ಪ್ರಕೃತಿಯಲ್ಲಿ ಎಂಥ ಇಂಬ್ಯಾಲೆನ್ಸು. ಇದನ್ನು ತೃಣರಾಜ ಅಂತ ಕರೀತಾರೆ. ಕತ್ತೆಯನ್ನು ಸಂಸ್ಕೃತದಲ್ಲಿ ತೃಣರಾಜ ಅಂತ. ಅದು ಕತ್ತೆ ಒಂದು ಸರ್ತಿ ಮೇದರೆ ಕತ್ತೆ ಮೇದಲ್ಲಿ ಮೇವಿಲ್ಲ ಅಂತ ಗಾದೆ. ಹಸು ಮೇದಲ್ಲಿ ಮೇವುಂಟು, ಅದಕ್ಕೆ ಸಹಜವಾದ ಒಂದು ತಾಯಿಯ ಪ್ರೀತಿ ಇರುತ್ತೆ, ಬೇರೆ ಪ್ರಾಣಿಗಳಿಗೆ ಉಳಿಸತ್ತೆ. ಇದು ಕತ್ತೆ ಉಂಟಲ್ಲ, ಇಲ್ಲ, ಒಂದು ಸರ್ತಿ ಪೂರ್ತಿ ತೆಗೆದು ಬಿಡುತ್ತೆ. ಅದಕ್ಕೆ ವ್ಯಂಗ್ಯವಾಗಿ ಅದನ್ನು ತೃಣರಾಜ ಅಂತ ಕರೆಯೋದು. ಸಂಸ್ಕೃತದ ಪದಗಳಲ್ಲಿಯೇ ಆ ವ್ಯಂಗ್ಯ ಕೆಲವೆಲ್ಲ ಇವೆ. ತೃಣರಾಜ, ಆ ತೃಣರಾಜ ಹುಲ್ಲು ತಿನ್ನದೆ ಮಾಂಸ ತಿಂತಾ ಇದ್ರೆ ಅದು ಜಿಂಕೆಯ ಮಾಂಸ. ಪ್ರಕೃತಿಯಲ್ಲಿ ಏನು ಇಂಬ್ಯಾಲೆನ್ಸ್ ಆಗತ್ತೆ ಅದು ನೋಡಿ. ತಾನು ತಿಂತಾ ಇಲ್ಲ, ಜಿಂಕೆ ಏನು ಮಾಡುತ್ತೆ, ಹುಲ್ಲು ತಿನ್ನಲಿಕ್ಕೆ ತಿಲ್ ಬರುತ್ತೆ. ಹುಲ್ಲು ತಿನ್ನದ ಕತ್ತೆ ಹುಲ್ಲು ತಿನ್ನಬೇಕಾದದ್ದನ್ನು ಬಿಟ್ಟು ಹುಲ್ಲು ತಿನ್ನುವ ಜಿಂಕೆಯನ್ನು ತಿನ್ನತ್ತೆ. ಈ ಥರ ಒಂದು ವಿಚಿತ್ರ, ಈ ತರಹ ಈ ಜೆನೆಟಿಕಲ್ ಕಂಟಾಮಿನೇಷನ್ ಏನಿದೆ ಅದನ್ನು ಕ್ಲೀನ್ ಮಾಡಿದ ಕೃಷ್ಣ. ಅದಕ್ಕೆ ಕ್ಲೀಮ್
ಕ್ಲೀಮ್ ಅಂತ. ಕ್ಲೀಮ್ ಅಂತಂದರೆ ಆನಂದ ರೂಪ ಅಂತರ್ಥ. ಆನಂದ ರೂಪ ಮತ್ತು ತನ್ನಲ್ಲಿ ಜಗತ್ತನ್ನೆಲ್ಲವನ್ನು ಹುದುಗಿಸಿಕೊಂಡವ ಲಯ, ಅದು ಕ್ಲೀಮ್ ಅಂತ ಅನ್ನೋದು. ಅದು ನಾವು ಒಂದು ತಮಾಷೆಗೆ ನಾವು ದೇವರ ಜೊತೆ ತಮಾಷೆ ಮಾಡ್ತೇವಲ್ವಾ, ಕ್ಲೀನರ್ ಕೃಷ್ಣಾಯ ನಮಃ ಅಂತ. ಫಲಾನಿ ಪಶ್ಯ ತಾಲಾನಾಂ ಗಂಧಮೋದಿತ ದೀಂಶಿವೈ ವಯಮೇತಾನ್ಯಭೀಪ್ಸಾಮಃ ಪಾತ್ಯಂತಾಂ ಯದಿರೋಚತೆ. ಈ ಫಲಾನಿ ಪಶ್ಯ ತಾಲಾನಾಂ ಗಂಧಮೋದಿತ ದಿಶೀಂಶಿ, ಗಂಧದ ಪರಿಮಳದಿಂದ ದಿಕ್ಕುಗಳನ್ನೆಲ್ಲ ಕಂಪು ಹರಡಿಸಿದೆ. ಆ ಥರದ ಒಂದು ಫಲ, ಅದರ ಪರಿಮಳ ಬರ್ತಾ ಇದೆ, ಇದನ್ನು ಬೀಳಿಸು ಅಂತಂದರು. ಇತಿ ಗೋಪಕುಮಾರಾಣಾಂ ಶ್ರುತ್ವಾ ಸಂಕರ್ಷಣೋ ವಚಃ ಏತತ್ ಕರ್ತವ್ಯಮಿತ್ಯುಕ್ತ್ವಾ ಪಾತಯಾಮಾಸಿತಾನಿ ವೈ. ಮೊದಲು ಬಲರಾಮ ಇದನ್ನು ನಾನು ಮಾಡಲೇಬೇಕು ಅಂತ ಅಂದುಕೊಂಡ, ಬೀಳಿಸಿದ. ಕೃಷ್ಣಶ್ಚ ಪಾತಯಾಮಾಸ ಭುವಿ ತಾನಿ ಫಲಾನಿ ಚ. ಕೃಷ್ಣನು ಕೂಡ ಈ ಭೂಮಿಯಲ್ಲಿ ಫಲವನ್ನು ಬೀಳಿಸಿದ. ಫಲಾನಾಂ ಪತತಾಂ ಶಬ್ದಂ ಆಕರ್ಣ್ಯ ಸುದುರಾತದಃ ಆ ಜಗಾಮ ಸದುಷ್ಟಾತ್ಮ ಕೋಪಾತ್ ದೈತೇಯ ಗರ್ದಭ. ಈ ದೈತ್ಯನ ಸ್ವಭಾವವನ್ನು ಹೊತ್ತ ಕತ್ತೆ ಬೀಳುವ ಹಣ್ಣುಗಳ ಸದ್ದನ್ನು ಕೇಳಿ ಓಡಿ ಬಂತಂತೆ. ಪದ್ಭ್ಯಾಂ ಉಭಾಭ್ಯಾಂ ಸತದಾ ಪಶ್ಚಿಮಾಭ್ಯಾಂ ಬಲಂ ಬಲಿ ಜಘಾನೋರಸಿತಾಭ್ಯಾಂ ಚ ಸಚತೇನಾಭ್ಯಗೃಹತ. ಅದು ಕತ್ತೆ ಯಾವತ್ತೂ ಕೂಡ ಮುಂದೆ ಬಂದು ತನ್ನ ಮುಖವನ್ನು ತಿರುಗಿಸಿ, ಅಂದರೆ ಒದೆಯುವ ವಸ್ತುವಿನ ಕಡೆಗೆ ಕಾಲು ಮಾಡಿ ಹಿಂದಿನ ಎರಡಿನ ಕಾಲಿಗೆ ಕಾಲನ್ನು ಎತ್ತಿ ಬಲರಾಮನ ಎದೆಗೆ ಒದ್ದಿತು. ನಾರ್ಮಲ್ ಕತ್ತೆ ಒದೆಯುವ ಲೆವೆಲ್ಲು ಸೊಂಟಕ್ಕಿರುತ್ತೆ, ಮೊದಲು ಮಂಡಿಗೆ, ಅಬ್ಬಬ್ಬಾ ಅಂದರೆ ಸೊಂಟಕ್ಕೆ. ಈ ಕತ್ತೆ ಹಾಗಲ್ಲ, ಎದೆಗೆ ಒದ್ದಿತು. ಗೃಹೀತ್ವಾ ಭ್ರಾಮಯಾಮಾಸ ಸೋಂಬರೇ ಗತ ಜೀವಿತಂ ತಸ್ಮಿನ್ನೇವ ಸಚಿಕ್ಕೇಪ ವೇಗೇನ ತೃಣರಾಜನೀ. ಅದನ್ನು ಹಿಡಿದು ಗರಗರನೆ ತಿರುಗಿಸಿದ. ಹಾಗೆ ತಿರುಗಿಸ್ಬೇಕಾದ್ರೇ ಅದರ ಪ್ರಾಣ ಹೊರಟೋಗಿತ್ತು. ಅದನ್ನು ತೆಗೆದು ಮೇಲ್ಗಡೆ ಎಸೆದ. ತತಫಲಾನ್ಯನೇಕಾನಿ ತಾಲಾಗ್ರಾನ್ ನಿಪತನ್ ಖರಃ ಪೃಥಿವ್ಯಾಂ ಪಾತಯಾಮಾಸ ಮಹಾವಾತೋ ಘನಾನಿವಾ. ಸುಂಟರ ಗಾಳಿಯೊಂದು ಮೋಡವನ್ನು ಚದುರಿಸುವ ಹಾಗೆ ಅದನ್ನು ತಾಳಫಲಗಳನ್ನು ತಾಯಿತಿ ಕೊಂದ. ಅನ್ಯಾನಥ ಸಜಾತೀಯಾನ್. ಇದೇ ರೀತಿ ಇರುವ ಕತ್ತೆಗಳು ಅನೇಕ ಇದ್ವು, ಅವುಗಳನ್ನೆಲ್ಲ ಕೊಂದ. ಅಂದರೆ ಇವು ಸಂತತಿಗಳು. ಒಂದು ಸರ್ತಿ ಬೀಜ ಕೆಟ್ಟಿತು ಅಂತಂದರೆ ಅದರಿಂದ ಎಂತೆಂಥದ್ದು ಬರುತ್ತೋ ದೇವರಿಗೆ ಗೊತ್ತು. ಅದರಿಂದಾಗಿ ಎಲ್ಲ ಕಾಲದಲ್ಲಿಯೂ ಹೈಬ್ರಿಡ್ ಅಂತನ್ನೋದು ದೋಷಾವಹವೇ. ಕ್ಷಣೇನ ಅಲಂಕೃತ ಪೃಥ್ವಿ ಪಕ್ವೈಸ್ತಾಲ ಫಲೈಸ್ತಥಾ ದೈತ್ಯ ಗರ್ಧವ ದೇಹೈಶ್ಚ ಮೈತ್ರೇಯ ಶಿಶುಭೇಧಿಕಂ. ಕ್ಷಣೇನ ಅಲಂಕೃತ ಪೃಥ್ವಿ, ಕ್ಷಣದಲ್ಲಿ ಅಲಂಕೃತವಾಯಿತು. ಅಲ್ಲ, ದೇವರು ಹೈಬ್ರಿಡ್ ಮಾಡ್ತಾನೆ, ಮಾಡಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆಂದರೆ ವಾನರರು ಹುಟ್ಟಿದ್ದೇ ಸಾಕ್ಷಿ. ಕಿನ್ನರರಲ್ಲಿ, ಕಿಂಪುರುಷ ಸ್ತ್ರೀಯರಲ್ಲಿ, ಬೇರೆ ಬೇರೆ ಸ್ತ್ರೀಯರಲ್ಲಿ ವಾನರರಾದ ಮಕ್ಕಳನ್ನು ಹುಟ್ಟಿಸಿ ಅಂತ ಹುಟ್ಟಿಸ್ತಾ ಇರೋದು ಬೇರೆ ಬೇರೆ ತರಹದ ಜೀವಿಗಳು. ಯಾರನ್ನು ಹುಟ್ಟಿಸ್ತಾ ಇದ್ದಾರೆ ಅಂದರೆ ಬೇರೆ ಬೇರೆ ಥರದ ಜೀವಿಗಳನ್ನು ಹುಟ್ಟಿಸ್ತಾ ಇದ್ದಾರೆ. ಇದು ಹೈಬ್ರಿಡೇಷನ್ನೇ. ಇನ್ನು ನಕುಲ ಸಹದೇವರಾಗಿರಬಹುದು, ಧರ್ಮರಾಜ ಭೀಮಸೇನ ಅರ್ಜುನರಾಗಿರಬಹುದು, ಹೈಬ್ರಿಡ್ಡೇ. ದೇವತೆಯ ಗಂಡು, ಮನುಷ್ಯ ದೇಹದಲ್ಲಿರುವ ಹೆಣ್ಣು, ಅಲ್ಲಿಂದ ಹುಟ್ಟಿದ ಮನುಷ್ಯ ದೇಹವನ್ನು ಪಡೆದ
ದೇವತೆಗಳ ಫೋರ್ಸನ್ನು ಪಡೆದ ಮಕ್ಕಳು. ಅಲ್ಲಿಯೂ ಹೈಬ್ರಿಡೇ, ಆದರೆ ಪ್ರಕೃತಿ ಹಿತವಾಗಿರುತ್ತೆ, ಅಹಿತವಾಗಿ ಇರಲ್ಲ. ಪ್ರಕೃತಿಯೂ ಅದು ಮಾಡುತ್ತೆ, ಆದರೆ ಅದು ಹಿತವಾಗಿರುತ್ತೆ ವಿನಃ ಅಹಿತವಾಗಿರಲ್ಲ. ಇವರು ಹಾಗಲ್ಲ, ದೈತ್ಯ ಗರ್ಧವದೇ ಹೈಶ್ಚ. ಇವನಿಗೆ ಆಚಾರ್ಯರು ಹೇಳ್ತಾರೆ, ಮಧ್ವಾಚಾರ್ಯರು, ವಿನಾಯಕನ ವರ ಇತ್ತಂತೆ, ಗಣಪತಿಯ ವರದಿಂದ ಅಜೇಯನಾಗಿದ್ದ. ಹೀಗಾಗಿ ಬಲರಾಮನು ಕೊಂದ. ತಥೋ ಗಾವೋ ನಿರಾಬಾಧಾ ತಸ್ಮಿನ್ ತಾಲ ವನೇ ದ್ವಿಜಾ ನವಷಷ್ಪಂ ಸುಖಂ ಚೇರುಹು ಎನ್ನ ಭುಕ್ತಮ ಭೂತ್ಪುರ. ಆಮೇಲೆ ಅದು ಸತ್ತ ಮೇಲೆ ಗಾವಹ ಹಸುಗಳು ನಿರಾಬಾಧಾ ಯಾವುದೇ ಬಾಧೆ ಇಲ್ಲದೆ ನವಷಷ್ಪಂ ಹೊಸ ಚಿಗುರನ್ನು ತಿಂದವಂತೆ. ಎನ್ನ ಭುಕ್ತಂ ಪುರ, ಹಿಂದೆ ಯಾರೂ ಕೂಡ ಆ ಹೊಸ ಹುಲ್ಲನ್ನು ತಿಂದಿರಲಿಲ್ಲ, ಅಂತಹ ಹೊಸ ಹುಲ್ಲನ್ನು ತಿಂದವು, ಹೊಸ ಉಣಿಸನ್ನು ಕೊಟ್ಟ ದೇವರು. ಹೀಗೆ ಪಂಚಮೇಂಶೆ ಅಷ್ಟಮೋಧ್ಯಾಯ ಅಂತ ಶಾಸ್ತ್ರದಲ್ಲಿ ಅತ್ಯಂತ ವಿಹಿತವಾದ ಒಂದು ಕರ್ಮ ಏನು ಅಂತಂದರೆ, ಹೊಸ ಅಕ್ಕಿಯಿಂದ ದೇವರಿಗೆ ನೈವೇದ್ಯ ಮತ್ತು ಹೋಮದಲ್ಲಿ ಅದರ ಆಹುತಿ ಅದು ಕೊಡಲೇಬೇಕು ಅಂತ. ನೀವು ತಿನ್ನದೇ ಹೋದರೂ ಅದನ್ನು ಕೊಡಬೇಕು, ಅದೇ ಸಂಕ್ರಾಂತಿ. ಆ ತರಹ ಗೋವುಗಳಿಗೆ ದೇವರು ಹೊಸ ಉಣಿಸನ್ನು ಉಣಿಸಿದ ಅಂತನ್ನುವಲ್ಲಿಗೆ 8ನೇ ಅಧ್ಯಾಯ. ತಸ್ಮಿನ್ನಾಸಭದೈತ್ರೇಯೇ ಸಾನುಗೆ ವಿನಿಪಾತಿತೆ ಸೌಮ್ಯಂ ತದ್ಗೋಪ ಗೋಪೀನಾಂ ರಮ್ಯಂ ತಾಲವನಂ ಬಭೌ. ಈ ರೀತಿ ರಾಸಭದೈತೇಯ, ಕತ್ತೆಯ ರೂಪ ತೊಟ್ಟ ಆ ದೈತ್ಯ ಸಾನುಗೆ ವಿನಿಪಾತಿತೆ, ತನ್ನವರ ಜೊತೆಗೂಡಿ ಸಾಯಲು, ತದ್ಗೋಪ ಗೋಪೀನಾಂ ರಮ್ಯಂ ತಾಲವನಂ, ಅಲ್ಲಿಯೂ ಕೂಡ ಗೋಪರು ಹಾಗೂ ಗೋಪಿಕೆಯರು ವಿಹಾರ ಮಾಡ್ತಾ ಇದ್ರು. ತತಸ್ತೌ ಜಾತ ಹರ್ಷೌತು ವಸುದೇವಸುತಾವುಭೌ ಹತ್ವಾ ಧೇನುಕ ದೈತೇಯಂ ಭಾಂಡೀರವಟಮಾಗತವು. ಸಂತೋಷಪಟ್ಟರಂತೆ, ಬೇರೆಯವರೆಲ್ಲ ಸಂತೋಷ ಪಡೋದನ್ನು ನೋಡಿ ಇವರು ಸಂತೋಷಪಟ್ಟರು. ವಾಲ್ಮೀಕಿ ರಾಮಾಯಣದಲ್ಲಿ ರಾಮನಿಗೂ ಅದನ್ನೇ ಹೇಳಿದ್ದು, ಉತ್ಸವೇಶು ಚ ಸರ್ವಸ್ಯ ಪಿತೇವ ಪರಿತುಷ್ಯತಿ ಅಂತ. ಅಯೋಧ್ಯಾಕಾಂಡದಲ್ಲಿ ಉತ್ಸವೇಶು ಚ ಸರ್ವೇಶು, ಎಲ್ಲರೂ ಸಂತೋಷ ಪಡ್ತಾ ಇದ್ದರೆ ತಂದೆ ಮಕ್ಕಳ ಸಂತೋಷವನ್ನು ನೋಡಿ ಹೇಗೆ ಆನಂದ ಪಡ್ತಾನೋ ಆ ರೀತಿ ಆನಂದವನ್ನು ಅನುಭವಿಸ್ತಾ ಇದ್ದ ರಾಮ ಅಂತ. ಚಿಕ್ಕ ವಯಸ್ಸಿಗೆ ಆಪರಿ ಮೆಚೂರಿಟಿ ಇವ್ರಿಗೂ ಕೂಡ. ಅಂದರೆ ಕೆಲವು ಇರ್ತಾರೆ ಕತ್ತೆಗಳ ತರಹ, ಬಹಳ ಜನ ಅವರೇ ಆಗ್ಬಿಟ್ರೆ ಅವ್ರ ಮಧ್ಯದಲ್ಲಿರ್ಲಿಕ್ಕೆ ಹೆದರಿಕೆ ಆಗತ್ತೆ. ಕತ್ತೆಗಳು ರಾಸಭ ಇವನು ಧೇನುಕನು ಹಾಗೆ ಮಾಡಿದ್ದ. ಅವ್ರ ಕಡೆಯವರೆಲ್ಲ ಬಂದ್ಮೇಲೆ ಇನ್ನೆಲ್ಲಿ ಸುಖವಾಗಿ ಓಡಾಡಲಿಕ್ಕೆ ಆಗಲ್ಲ. ದೇವರು ಅಂಥವರನ್ನು ಪರಿಹರಿಸಬೇಕಷ್ಟೇ. ಈಗಲೂ ಅಷ್ಟೇ, ತಾಲವನ ಇಲ್ಲೇ ಹಿಂದೆ ಉಂಟು, ಕೃಷ್ಣ ಒಬ್ಬ ಇಲ್ಲ. ಅಲ್ಲುಂಟು, ಕೃಷ್ಣ ಒಬ್ಬ ಇಲ್ಲ. ಏಕಕೃಷ್ಣ ನಾಸ್ತಿ ಪೃಥ್ವೀಂ ಪ್ರಶಾಸ್ತುಂ ಅಂತ ಒಂದು ಸೀರೀಸು, ಆಗ ಒಂದು ಪದ್ಯಗಳ ಸೀರೀಸ್ ಮಾಡಿದೆ, ಅದೆಲ್ಲಿದೆ ಗೊತ್ತಿಲ್ಲ. ಅದರಲ್ಲಿ ಎಲ್ಲ ಇದ್ದಾರೆ. ಇಂಡಸ್ಟ್ರಿ ಅನ್ನುವ ಕಾಳಿಯನಾಗನು ಬಂದ್ಬಿಟ್ಟಿದ್ದಾನೆ. ಕಾಳಿಯನಾಗನ ವಿಷದಿಂದ ಸುತ್ತಮುತ್ತಲ ಪರಿಸರ ಕೆಟ್ಟಂತೆ ಇಂಡಸ್ಟ್ರಿ ಅನ್ನುವ ಕಾಳಿಯನಾಗ ಸುತ್ತಮುತ್ತ ವಿಷ ಹರಿಸಿದ್ದಾನೆ. ಎಲ್ಲರೂ ಇದ್ದಾರೆ, ಕಾಳಿಯನಾಗ ಇವತ್ತೂ ಇದ್ದಾನೆ, ಆದರೆ ಒಬ್ಬ ಮಿಸ್ಸಿಂಗ್, ಕೃಷ್ಣ ಅಂತ. ಹಾಗೆ ಇಲ್ಲಿ ಎಲ್ಲ ಕಡೆ ಅವರೇ ಇದ್ದಾರೆ ಧೇನುಕರು. ಈ ಹಿಂದೆ ಹೋಗ್ಬಿಟ್ರೆ ಅವರೇ ಇರೋದು. ಆದರೆ ಏಕಕೃಷ್ಣ ನಾಸ್ತಿ ಪೃಥ್ವೀಂ ಪ್ರಶಾಸ್ತುಂ, ಒಬ್ಬ ಕೃಷ್ಣ ಒಬ್ಬ ಇಲ್ಲ. ತತಸ್ಥೌ ಜಾತ ಹರ್ಷೌತು ವಸುದೇವಸುತಾವುಭೌ. ಆಮೇಲೆ ಭಾಂಡೀರವಟ ಅಂತ. ಅವಾಗೆಲ್ಲ ಮರಕ್ಕೆ ಒಂದು ಹೆಸರು, ಮರದ ಹೆಸರೇ ಊರಿನ ಹೆಸರು. ಇವತ್ತಿಗೂ ಅದೇ ಉಳಿಸ್ಕೊಂಡಿದ್ದೀವಿ ನಾವು. ಹೊಸದಾಗಿಡೋ ಹೆಸರು ಹಾಗಿರಲ್ಲ ಅಷ್ಟೆ. ಹೊಸದಾಗಿಡೋ ಹೆಸರು ಯಾವುದೋ ರಾಜಕೀಯ ವ್ಯಕ್ತಿಯ
ಒಂದು ಹೆಸರನ್ನು ಒಳಗೊಂಡಿರುತ್ತೆ. ಇಂದಿರಾನಗರ ಅಂತೇವೆ, ರಾಜೀವ ನಗರ ಅಂತೇವೆ, ಜಯನಗರ ಅಂತೇವೆ. ಅದು ಜಯಚಾಮರಾಜ ಒಡೆಯರ ನೆನಪಿನಲ್ಲಿ ಬಂದದ್ದು. ಕ್ರೂರ ಮಾರುಕಟ್ಟೆ ಅಂತೇವೆ. ಅಲ್ಲಿ ಕೃಷ್ಣರಾಜೇಂದ್ರ ಮಾರುಕಟ್ಟೆ ಅಂತ ನಾನು ತಮಾಷೆ ಮಾಡಿದ್ದು. ಹಾಗೆ ನರಸಿಂಹರಾಜ ಕಾಲೋನಿ. ಯಾವ ಕಾಲದಲ್ಲಿ ಬೇರೆ ಬ್ರಿಟಿಷರು ಬಂದಲ್ಲಿ ವಾಸ, ಕಾಲೋನಿ ಅಂದರೆ ವಸಾಹತುಗಳು, ಬೇರೆ ಊರಿನಿಂದ ಬಂದವರು ಇರೋ ಜಾಗ ಅಂತ. ನಮ್ಮದೇ ಆಗೋಗಿದೆ ಇದು, ಆದರೂ ಏನಾರು ಕಾಲೋನಿ ಇರಲಿ. ಒಂದು ಊರು ಇವತ್ತು ನಾವು ಒಂದು ಸ್ಥಳನಾಮ ಹೇಗೆ ಅಂತ ಹೇಳಿದರೆ ರಾಜಕೀಯ ವ್ಯಕ್ತಿಗಳ ಹೆಸರು. ಅವತ್ತು ಅಲ್ಲಿಯ ಜಾಗ ಆಲೂರು, ಆಲದ ಊರು, ಹೊಂಗೇನಹಳ್ಳಿ, ಹೊಂಗನೂರು, ಈ ರೀತಿ ಎಲ್ಲ ಇರುತ್ತಿತ್ತು. ಬೆಂಗಳೂರು, ಬಾಂಡೀರ ಅಂತ ಹೇಳಿದ್ರೆ ಮರದಂತೆ, ಇದು ಪಾತ್ರೆಯಂತೆ ಇರುವ ವಟ, ಆಲ, ಭಾಂಡೀರ ವಟ ಅಂತ ಅಲ್ಲಿಗೆ ಬಂದರು. ಕ್ಷೇಳಮಾಣೌ ಪ್ರಗಾಯಂತವು ವಿಚಿನ್ವಂತೌ ಚಪಾದಪಾನ್ ಚಾರಯಂತೌ ಚ ಗಾದೂರೆ ವ್ಯಾಹರಂತೌ ಚ ನಾಮಭಿಃ. ಕ್ಷೇಳಮಾಣೌ ಪ್ರಗಾಯಂತೌ, ಚೆನ್ನಾಗಿ ಹಾಡುತ್ತಾ, ಪಾದಪಾಂತ ವಿಚಿನ್ವಂತೌ, ಮರಗಳನ್ನು ಸುತ್ತುತ್ತಾ, ಗಾಹ ಚಾರಯಂತೌ, ಹಸುಗಳನ್ನು ಮೇಯಿಸುತ್ತಾ, ಮೇಯಿಸೋದು ಹೇಗೆ, ನಾಮಭಿಹಿ ವ್ಯಾಹರಂತವು, ಹೆಸರಿಟ್ಟು ಕರೆದ್ರೆ ಬರ್ತಾವೆ. ಕುರಿಗಳನ್ನು ಮೇಯಿಸುವಷ್ಟು ಕಷ್ಟ ಹಸುಗಳನ್ನು ಮೇಯಿಸೋದಿಲ್ವಂತೆ. ನಿರ್ಯೋಗ ಪಾಶಸ್ಕಂಧೌತವು ವನಮಾಲಾ ವಿಭೂಷಿತವು ಶಿಶುಭಾತೆ ಮಹಾತ್ಮಾನವು ಬಾಲಚೃಂಗ ವಿವರಚಬವು. ಹಗ್ಗನೇ ಇಟ್ಕೊಂಡಿರಲಿಲ್ಲ ಅಂತಾರೆ. ನಿರ್ಯೋಗ ಪಾಶಸ್ಕಂಧೌ ತೌ, ಹಗ್ಗವನ್ನು ಇಟ್ಟುಕೊಳ್ಳದೆ ಬಂದಿದ್ರು. ಹಸುಗಳಿಗೆ ಮೂಗಿಗೆ ಹಗ್ಗ ಕಟ್ಟಿದ್ರಾಯ್ತು, ಎತ್ತುಗಳಿಗೆ ಹಸುಗಳಿಗೆ ಮೂಗಿಗೆ ಹಗ್ಗ ಕಟ್ಟಿದ್ರಾಯ್ತು. ನಾವು ಮತ್ತೆ ಅದನ್ನು ಹೇಳೋದು, ಅದು ಎಲ್ಲಿ ಹೋಗುತ್ತೋ, ಸಂವೇದನೆ ಕಳ್ಕೊಂಡ ಹಸುಗಳು ಅಲ್ಲೂ ಇರ್ತವೆ ಹೈಬ್ರಿಡ್ ಮಾಡಿದಾಗ. ಆದರೆ ದೇಸಿ ಹಸುಗಳು ಹಾಗಿರಲಿಲ್ಲ. ಸುವರ್ಣಾಂಜನ ಚೂರ್ಣಾಭ್ಯಾಂ ತೌತದಾರೂಷಿತಾಂಬರವು ಮಹೇಂದ್ರಾಯುಧ ಸಂಯುಕ್ತವು ಶ್ವೇತಕೃಷ್ಣ ವಿವಾಂಬುದವು. ಸುವರ್ಣಾಂಜನ ಚೂರ್ಣಾಭ್ಯಾಂ, ಬೇರೆ ಬೇರೆ ಮರಗಳ, ಹೂವಿನ ಬೇರೆ ಬೇರೆ ಬಣ್ಣದ ಪುಡಿಗಳು ಅವರ ಮೈಗೆಲ್ಲ ಅಂಟಿದ್ವಂತೆ. ಅದು ಬಣ್ಣ ಬೇರೆ. ರಾಮನ ಬಟ್ಟೆಯ ಬಣ್ಣ ನೀಲಿ, ಕೃಷ್ಣನ ಬಟ್ಟೆಯ ಬಣ್ಣ ಹಳದಿ. ಅವೆರಡರ ಮೇಲೆ ಬೇರೆ ಬೇರೆ ಪುಡಿ ಇದ್ದು ಬೇರೆನೇ ಡಿಸೈನಾಗಿ ಕಾಣಿಸ್ತಾ ಇತ್ತು. ಚೇರತುರ್ಲೋಕ ಸಿದ್ಧಾಭಿ ಕ್ರೀಡಾಭಿರಿತರೇತರಂ ಸಮಸ್ತ ಲೋಕನಾಥಾನಾಂ ನಾಥಭೂತೌ ಭುವಂ ಗತೌ. ಈ ರೀತಿ ಲೋಕಸಿದ್ಧಾಭಿ, ಅವ್ರ ಕಾಲಕ್ಕೆ ಏನೇನು ಆಟಗಳಿತ್ತೋ ಆ ಆಟಗಳನ್ನೆಲ್ಲ ಆಡಿದರು. ಹಳೆ ಆಟ ಬಹಳ ಚೆನ್ನಾಗಿ ಇರುತ್ತೆ. ಒಬ್ಬರು ಪ್ರೊಫೆಸರ್, ಅವರ ಹೆಸರು ವಾಕನ್ಕರ್ ಅಂತ ಏನೋ, ಅವರು ಭಾರತೀಯ ಆಟಗಳ ಮೇಲೆ PhD ಮಾಡಿದ್ರು. ಆದರೆ ಅವರ ಮಕ್ಕಳಿಗೆ ಭಾರತೀಯ ಆಟ ಆಡೋ ಅವಕಾಶ ಕೊಟ್ಟಿರಲಿಲ್ಲ. ಮ್ಯೂಸಿಯಂ ಪೀಸ್ ಆಗಿ ಉಳಿದು ಹೋಗ್ತಾ ಇದೆ. ಲೋಕಸಿದ್ಧಾಭಿ, ಅವ್ರ ಕಾಲಕ್ಕೆ ಏನೇನು ಆಟಗಳಿತ್ತೋ ಆ ಆಟಗಳನ್ನೆಲ್ಲ ಆಡ್ತಾ ಇದ್ರು. ಮನುಷ್ಯ ಧರ್ಮಾಭಿರತೌ ಮಾನಯಂತೌ ಮನುಷ್ಯತಾಂ ತಜ್ಜಾತಿ ಗುಣಯುಕ್ತಾಭಿ ಕ್ರೀಡಾಭಿಶ್ಚೇರತುರ್ವನಂ. ಮನುಷ್ಯ ಧರ್ಮದಿಂದ ಕೂಡಿಕೊಂಡು ಮನುಷ್ಯತ್ವವನ್ನು ಗೌರವಿಸುತ್ತಾ, ತಜ್ಜಾತಿ ಗುಣಯುಕ್ತಾಭಿ, ಯಾವ ಜಾತಿಯಲ್ಲಿದ್ದರೋ ಆ ಜಾತಿ, ಅಲ್ಲಿಯ ಹುಡುಗರ ಗುಣ, ಅವುಗಳಿಂದ ಕೂಡಿದ ಆಟಗಳನ್ನು ಆಡಿದ್ರು. ತತಸ್ತ್ವಾಂದೋಲಿಕಾಭಿಶ್ಚ ನಿಯುದ್ಧೈಶ್ಚ ಮಹಾಬಲವು ವ್ಯಾಯಾಮಂ ಚಕ್ರತುಸ್ತತ್ರ
ಕ್ಷೇಪಣೀಯೈಸ್ತಥಾಶ್ಮಭಿಃ ಆಂದೋಲಿಕಾಭಿಶ್ಚ ಮರಕ್ಕೆ ಉಯ್ಯಾಲೆ ಕಟ್ಟಿ ಆಡುವುದು, ನಿಯುದ್ಧ ಪರಸ್ಪರ ಹೊಡೆದಾಟ ಮಾಡೋದು, ಆಮೇಲೆ ಕ್ಷೇಪಣೀಯೈಸ್ತಥಾಶ್ಮಭಿಃ ಕಲ್ಲನ್ನು ಹಿಡಿದು ಬೀರುವುದು, ಯಾರು ಎಷ್ಟು ದೂರ ಬೀಸ್ತಾರೆ ಅಂತ. ತಲ್ಲಿಪ್ಸು ರಸುರಸ್ತತ್ರ ಶುಭಯೋ ರಮಮಾಣಯೋ ಆಜಗಾಮ ಪ್ರಲಂಬಾಕ್ಷೋ ಗೋಪವೇಶ ತಿರೋಹಿತ. ಅಲ್ಲಿ ಒಬ್ಬ ಅಸುರನ ಎಂಟ್ರಿ ಆಯಿತು. ಗೋಪವೇಶ ತಿರೋಹಿತ, ಗೋಪಾಲಕರ ವೇಷ ಹಾಕಿಕೊಂಡು ಬಂದ. ಇವತ್ತು ಆಟಗಾರರ ವೇಷ ಹಾಕಿಕೊಂಡು ಬಂದಿಲ್ವೇ ರಾಜಕಾರಣಿಗಳು? ಆಟವನ್ನು ಯುದ್ಧದ ಥರ ನೋಡೋ ಪರಿಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ. ಆಟ ಆಟ ಅಷ್ಟೇ, ಅದಕ್ಕೆ ಅನವಶ್ಯಕ ಮಹತ್ವ ಕೊಡ್ತಿದ್ದೀವಿ ಅಂತ ಅನಿಸಿಲ್ವಾ? ನಾನು ಮೊದಲು ಒಂದು ಕಾಲದಲ್ಲಿ ಕ್ರಿಕೆಟ್ ಅಂದರೆ ಪ್ರಾಣ. ಎಷ್ಟರ ಮಟ್ಟಿಗೆ ಅಂದರೆ ಆಯಾ ರಾಜ್ಯದ ರಣಜಿಯಲ್ಲಿ ಆಡುವ ಆಟಗಾರರ ಲಿಸ್ಟ್, ಇಂಗ್ಲೆಂಡಿನ ಕೌಂಟಿಯಲ್ಲಿ ಆಡುವ ಆಟಗಾರರ ಹೆಸರುಗಳನ್ನು ಹೇಳಬಲ್ಲವನಿದ್ದೆ. ಆಮೇಲೆ ಅದು ಆ ಕಾಲ ನಮ್ಮ ಕಾಲದಲ್ಲಿ ಅದಿರಲಿಲ್ಲ, ನೋಡ್ತಾ ಇದ್ವಿ. ಯಾಕೆಂದರೆ 92ರ ಸಂದರ್ಭದಲ್ಲಿ ನೋಡ್ಲಿಕ್ಕೆ ಶುರು ಮಾಡಿದ್ದು. ಅವಾಗ ಇದಿತ್ತು, ಬಂದಿತ್ತು, ನೋಡೋ ಹಾಗೆ ಬಂದಿತ್ತು. ಅದೆಲ್ಲ ಆ ಕಾಲ. ಆಮೇಲೆ ಒಂದು ಸ್ವಲ್ಪ ಬೆಳೀತಾ ಇದ್ದಾಗ ಇದು ಏನು ಮಾಡ್ತಾ ಇದ್ವಿ ನಾವು? ಆಟಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅಷ್ಟು ಮಹತ್ವ ಕೊಡಬೇಕು. ಅವರು ನ್ಯಾಷನಲ್ ಲೆವೆಲ್ ಸೆಲೆಬ್ರಿಟಿ ಆಗೋದೇನು ಆಯಿತಾ? ಆಮೇಲೆ 40 ವರ್ಷ ಆದಮೇಲೆ ಅವರು ಅಪರದಂಡ ಪ್ರಾಣಿಗಳು. ಕೆಲವೊಬ್ರು 35 ವರ್ಷಕ್ಕೇ ರಿಟೈರ್ಡ್ ಆಗಿ ಹೋಗ್ತಾರೆ. ಒಳ್ಳೆ ದೇಹದಾರ್ಢ್ಯ ಇರುತ್ತೆ, ದುಡಿಮೆ ಇರಲ್ಲ. ಅವರು ಬಂದು ಸುಮ್ಮನೆ ಹರಟೆ ಕೊಚ್ಚೋದು. ಈ ಪಿಚ್ಚಲ್ಲಿ ಹೀಗೆ ಬಾಲ್ ಬಿದ್ದರೆ ಈ ಥರ ತಿರುಗಬಹುದು, ಇಲ್ಲಿ ನೋಡಿ ಹುಲ್ಲು ಬೆಳೆದಿದೆ, ಇಲ್ಲಿ ನೋಡಿ ಬಿರುಕು ಬಿಟ್ಟಿದೆ. ಎಂಥ ಅಪರದಂಡ ಪ್ರಾಣಿಗಳಪ್ಪ ಅಂತ ಅನ್ನಿಸ್ಲಿಕ್ಕೆ ಶುರು ಆಯಿತು. ಆಮೇಲೆ ತಮ್ಮನ್ನು ಮಾರ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ನಾವು ವಸ್ತುಗಳನ್ನು ಹರಾಜು ಹಾಕ್ತೇವಲ್ಲ, ಹಾಗೆ ಮನುಷ್ಯರನ್ನು ಹರಾಜು ಹಾಕೋದು. ಇದೆಲ್ಲ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಹೋಗೋದೇ ಇಲ್ಲ. ಇವ್ರಿಗೂ ಆತ್ಮಗೌರವ ಇಲ್ಲ, ಅವ್ರಿಗೂ ಕಾಣಬೇಕಾದ ಕಣ್ಣಿಲ್ಲ. ದುಡ್ಡು ಬಂತಲ್ಲ, ನಮ್ಮನ್ನು ಮಾರ್ಕೊಂಡ್ರೆ ಏನು ಅಂತ ಅವರು. ಹೀಗೆ ಅದರಿಂದಾಗಿ ಆಸುರ ಪ್ರವೇಶ ಆಯಿತು. ಅವನೇ ಎಷ್ಟೋ ಪರವಾಗಿಲ್ಲ, ಸ್ವಲ್ಪ ಕಾಲನೇ ಪ್ರವೇಶ ಮಾಡಿದ. ಈಗ ಅದು ಏನೇನೋ ಆಗೋಗಿದೆ. ಒಂದು ದೇಶದ ಅಸ್ಮಿತೆ. ಮೊದಲು ಪಾಕಿಸ್ತಾನ ಭಾರತ ಆಟ ಆಡ್ತಾ ಇದ್ದಾಗ ಇವಾಗಿನ ತರಹ ನಾವು ಆಟ ಆಡಲ್ಲ ಅಂತ ಹೇಳ್ತಾ ಇರಲಿಲ್ಲ ಆಟ ಆಡೋರು. ನನಗೆ ಎಷ್ಟು ಸಮಸ್ಯೆ ಆಗೋದು ಅಂತಂದರೆ, ಮೊದಲು ಆನಂದ ಪಡ್ತಾ ಇದ್ದೆ ಗೆದ್ದಾಗ. ಆಮೇಲೆ ಅಯ್ಯೋ ಭಾರತದವ್ರು ಗೆಲ್ಲಬಾರದು ಅಂತ ಅನ್ನಿಸ್ತಾ ಇತ್ತು. ಯಾಕೆಂದರೆ ಬಿಕಾಸ್ ಆಫ್ ಹ್ಯುಮ್ಯಾನಿಟೇರಿಯನ್ ಕಾನ್ಸೆಪ್ಟಿನಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದದ್ದು. ಯಾಕೆ ಗೊತ್ತಾ? ಒಬ್ಬ ಖೈದಿ ಬಿಡುಗಡೆಯಾದ, ಪಾಕಿಸ್ತಾನದ ಜೈಲಲ್ಲಿ ಇದ್ದ ಬೆಸ್ತ. ಅವನು ಹೇಳ್ತಾ ಇದ್ದ, ಭಾರತದವರು ಗೆಲ್ತಾ ಇದ್ದರೆ ಎಷ್ಟು ರನ್ ಹೊಡಿತಾ ಇದ್ರೋ ಅಷ್ಟು ಪೆಟ್ಟು ಬೀಳ್ತಾ ಇತ್ತು ನಮಗೆ ಅಂತ. ನನಗೆ ಅದು ಗಾಢವಾಗಿ ಕಲುಕಿತು. ಅಯ್ಯೋ ನಮ್ಮವ್ರು ಸೋತ್ರೆ ಸಾಕು, ಏನಾಗಬೇಕಿದೆ? ಒಂದು ಆಟ ಅನ್ನಿಸ್ಲಿಕ್ಕೆ ಶುರು ಆಯಿತು. ನಾವು ಇಲ್ಲಿ ಸುಖವಾಗಿ ಕೂತ್ಕೊಂಡು ನೋಡ್ತಾ ಇರ್ತೇವೆ. ನಮಗಂತೂ ಟೈಮ್ ವೇಸ್ಟ್ ಮಾಡಲಿಕ್ಕೆ ಬೇಕಾಷ್ಟು ಟೈಮ್ ಇದೆ ಅಂತ ಭ್ರಮೆ. ಅವರು ಒಂದು ದಿವಸ ಕೂತ್ಕೊಂಡು ಆಡ್ತಾರೆ. ಇವರು ಗೆದ್ದರೆ ಪಾಪ ಅಲ್ಲಿರೋರಿಗೆ ಎದ್ವಾತದ್ವ. ಅವರೆಲ್ಲ ಯಾರು? ಭಾರತ ದೇಶದ ಗೂಢಚಾರರು, ದೇಶಕ್ಕಾಗಿ ಸೆರೆಯಾದವರು ಅಥವಾ ಏನೂ ಗೊತ್ತಿಲ್ಲದವರು. ಅವ್ರಿಗೆ ಪೆಟ್ಟು ಬೀಳಬೇಕಾ? ನಾವು ಸೋತರೂ ಪರವಾಗಿಲ್ಲ. ನಾನೇನಾದರೂ ಈ ಮಾತು ಹೇಳಿದ್ರೆ ಇವತ್ತು ನಾನು ದೇಶದ್ರೋಹಿ ಅಂತ ಆದೀತು. ದೇವರ ದಯದಿಂದ ಈಗ ಹೆಚ್ಚು ಆಟಗಳಿಲ್ಲ. ಮೊನ್ನೆ ಎಲ್ಲೋ ಬೇರೆ ನ್ಯೂಟ್ರಲ್ ಪ್ರದೇಶದಲ್ಲೇ ಆಡಿ ಬಂದರು. ಹೇಳಿದ್ದು ನನಗೆ ಅನ್ನಿಸ್ತಾ ಇತ್ತು, ಅಂದರೆ ಆಟ ಅನ್ನೋದು ಎಷ್ಟರ ಮಟ್ಟಿಗೆ ಮಕ್ಕಳಿಗಿರಬೇಕು ಅಷ್ಟೆ. ನೋಡಿ, ಈ ಅಸುರ ಪ್ರವೇಶ ಆಯಿತು.
ಗೋಪವೇಶ ತಿರೋಹಿತಃ ಸೋವಗಾಹತ ನಿಶಂಕಃ ತೇಷಾಂ ಮಧ್ಯಂ ಅಮಾನುಷಃ ಮಾನುಷಂ ವಪುರಾಸ್ಥಾಯ ಪ್ರಲಂಬೋ ದಾನವೋತ್ತಮಃ. ಮನುಷ್ಯರ ಮಧ್ಯದಲ್ಲಿ ಅಮಾನುಷನಾಗಿ ಪ್ರವೇಶ ಮಾಡಿದ. ತಯೋಶ್ಛಿದ್ರಾಂತರ ಪ್ರೇಪ್ಸು ಅವಿಷಹ್ಯಮನ್ಯತಾ ಕೃಷ್ಣಂ ತಥೋ ರೌಹಿಣೇಯಂ ಹಂತುಂ ಚಕ್ರೇ ಮನೋರಥಂ. ಯಾವಾಗ ಇವರು ಒಟ್ಟಿಗೆ ಒಬ್ಬರೇ ಸಿಗ್ತಾರೆ, ಯಾವಾಗ ಇವರ ದೌರ್ಬಲ್ಯದ ಗಳಿಗೆ ಬರುತ್ತೆ, ಆಟ ಆಡಿ ದಣಿದಾಗ ಕೊಲ್ಲಬಹುದು, ಈ ತರಹ ಯೋಚನೆಯಿಂದ ಅವನು ಬಂದ. ಹರಿಣ ಕ್ರೀಡನಂ ನಾಮ ಬಾಲಕ್ರೀಡನಕಂ ತತಃ ಪ್ರಕುರುವಂತೋ ಹಿತೇ ಸರ್ವೇ ದೌ ಯುಗಪದುಸ್ಥಿತವು. ಜಿಂಕೆ ಆಟ ಅಂತ ಹರಿಣ ಕ್ರೀಡನಂ, ಆ ಆಟದ ಸ್ವರೂಪ ಜಿಂಕೆ ಆಟ ಅಂತ. ಇಬ್ಬಿಬ್ಬರು ಜೊತೆಯಾಗೋದು, ಅದರಲ್ಲಿ ಹುಲಿಯಾಗಿರೋರೊಬ್ಬರು, ಜಿಂಕೆ ಆಗಿರೋರೊಬ್ಬರು. ಹುಲಿಗೆ ಜಿಂಕೆಯನ್ನು ಹಿಡಿಲಿಕ್ಕಾಗದೆ ಹೋದರೆ, ಹುಲಿ ಇನ್ನು ಆಗಲ್ಲ ಅಂತ ಸೋತ್ರೆ ಅವನು ಹೊರಬೇಕು ಜಿಂಕೆಯನ್ನು. ಹುಲಿ ಜಿಂಕೆಯನ್ನು ಹಿಡಿದ್ರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಜಿಂಕೆ ಅವನ ಇದನ್ನು ಹೊತ್ಕೊಳ್ಬೇಕು. ಇದು ಆಟದ ಕ್ರಮ. ಶ್ರೀದಾಮ್ನಾ ಸಹ ಗೋವಿಂದ ಪ್ರಲಂಬೇನ ತಥಾ ಬಲಃ ಗೋಪಾಲೈಶ್ಚಾಪರೈಶ್ಚಾನ್ಯೇ ಗೋಪಾಲ ಪುಪ್ಲೂಸ್ತತಃ. ಶ್ರೀಧಾಮ ಮತ್ತು ಗೋವಿಂದ, ಆ ಶ್ರೀಧಾಮನ್ನ ಒಂದು ಅವ್ಯವಸ್ಥೆ ಮಾಡಿದ್ದಾರೆ ಇವರೆಲ್ಲ. ಒಬ್ಬ ಬ್ರಾಹ್ಮಣನನ್ನು ತಂದು ಜುಟ್ಟು ಹೀಗೆ ಜೋಲಾಡ್ತಾ ಇರಬೇಕು, ಅವನಿಗೆ ಕುಂಟ ಬೇರೆ, ಅವನು ಶ್ರೀಧಾಮ ಅಂತ. ಆ ಥರ ಏನಿಲ್ಲ, ಅವರು ವಯಸ್ಸಿನವನೇ ಅವನು. ಅದ್ಯಾಕೆ ಆ ತರಹ ಬಂತೋ ದೇವರಿಗೆ ಗೊತ್ತು. ಶ್ರೀಧಾಮ್ನ ಸಹ ಗೋವಿಂದ, ಶ್ರೀಧಾಮ ಅಂತ ಒಬ್ಬ ಗೋಪಾಲಕ, ಅವನ ಜೊತೆಗೆ ಕೃಷ್ಣ ಆಡ್ತಾ ಇದ್ದಾನೆ. ಪ್ರಲಂಬೇನ ತಥಾ ಬಲಃ, ಪ್ರಲಂಬನ ಜೊತೆಗೆ ಬಲರಾಮ ಆಡ್ತಾ ಇದ್ದಾನೆ. ಹಾಗೆ ಬೇರೆ ಬೇರೆಯವರು ಒಟ್ಟೊಟ್ಟಿಗೆ, ಇವನು ಸಿಂಹ ಅಥವಾ ಅವನು ಹುಲಿ ಜಿಂಕೆ, ಹುಲಿ ಜಿಂಕೆ, ಹುಲಿ ಜಿಂಕೆ, ಹೀಗೆ. ಶ್ರೀಧಾಮಾನಂ ತತಃ ಕೃಷ್ಣ ಪ್ರಲಂಬಂ ರೋಹಿಣಿ ಸುತಃ ಜಿತವಾನ್ ಕೃಷ್ಣ ಪಕ್ಷೀಯೈ ಗೋಪೈರನ್ಯೇ ಪರಾಜಿತಾ. ಹಾಗೆ ಆದಮೇಲೆ ಶ್ರೀಧಾಮನನ್ನ ಕೃಷ್ಣ ಸೋಲಿಸಿದ. ಭಾಗವತದಲ್ಲಿ ಶ್ರೀಧಾಮನಿಂದ ಕೃಷ್ಣ ಸೋತ ಅಂತ ಬರುತ್ತೆ. ವಿಷ್ಣು ಪುರಾಣದಲ್ಲಿ ಕೃಷ್ಣ ಶ್ರೀಧಾಮನನ್ನು ಸೋಲಿಸಿದ ಅಂತ ಬರುತ್ತೆ. ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಇದನ್ನು ಉಲ್ಲೇಖ ಮಾಡಿ, ಇಲ್ಲಿ ಆಗಿದ್ದು ಹೀಗೆ ಅಲ್ಲ, ಇದೇನು ದೊಡ್ಡ ತಲೆ ಹೋಗುವಂಥ ವಿಚಾರ ಏನಲ್ಲ. ಆದರೆ ಪುರಾಣಗಳನ್ನು ನೀವು ತೀರ್ಮಾನ ಮಾಡಿದಾಗ ವಿಷ್ಣು ಪುರಾಣ ಹಾಗೂ ಭಾಗವತ ಎರಡು ವಾಕ್ಯದಲ್ಲಿ ಪ್ರಬಲವಾದ್ಯಾವುದು ಅಂತಂದರೆ ವಿಷ್ಣು ಪುರಾಣ. ಇಲ್ಲಿ ಇದು ಭಾಗವತದ ಮಾತನ್ನು ಬಾಧಿಸುತ್ತೆ. ಅಂದರೆ ಭಾಗವತದ ಮಾತಿಗೆ ವಿಷ್ಣು ಪುರಾಣದ ರೀತಿ ಅರ್ಥ ಮಾಡಬೇಕು ಅಂತ ಹೇಳಿ ಭಾಗವತ ತಾತ್ಪರ್ಯದಲ್ಲಿ ಹೀಗೆ ತೋರಿಸಿಕೊಟ್ಟದ್ದು. ತೇ ವಾಹಯಂತಸ್ತ್ವನ್ಯೋನ್ಯಂ ಭಾಂಡೀರಂ ವಟಮೇತ್ಯವೈ ಪುನರ್ನಿವವೃತು ಸರ್ವೇ ಯೇ ಯೇ ತತ್ರ ಪರಾಜಿತಾ. ಒಂದು ದೂರದ ದಾರಿಯಿಂದ ಅಲ್ಲಿಗೆ ಓಡಬೇಕು, ಅಲ್ಲಿ ತನಕ ಮುಟ್ಟಿ ಬರಬೇಕು, ಹೊತ್ಕೊಂಡೇ ಬರಬೇಕು, ಅದು ಶಿಕ್ಷೆ. ಸೋತವನು ಗೆದ್ದವನನ್ನು ಹೊತ್ತುಕೊಂಡು ಬರಬೇಕು. ಸಂಕರ್ಷಣಂತು ಸ್ಕಂಧೇನ ಶೀಘ್ರಮುತ್ಪತ್ಯದಾನವಃ ನಭಸ್ಥಲಂ ಜಗಾಮಾಶು ಸಚಂದ್ರ ಇವ ವಾರಿದಃ. ಸಂಕರ್ಷಣನನ್ನ ಹೊತ್ಕೊಂಡಿದ್ನಲ್ಲ ಹೆಗಲ ಮೇಲೆ, ಅವನು ರಾಕ್ಷಸ ರೂಪವನ್ನು ತಾಳಿ ಆಗಸಕ್ಕೆ ಜಿಗಿದ. ಆಟ ಅನ್ನೋದು ಇಷ್ಟು ತರಹ ಸೀರಿಯಸ್ ಆಗಿ ಹೋಯಿತು. ಆಯ್ತಾ? ಅಸಹನ್ ರೌಹಿಣೇಯಸ್ಯ ಸಭಾರಂ ದಾನವೋತ್ತಮಃ ವವೃಧೆ ಸಮಹಾಕಾಯಃ ಪ್ರಾವೃಚೀವ ಬಲಾಹಕಃ. ನಾನು ಇದೇ ಮಾನುಷ ರೂಪವನ್ನು ತಗೊಂಡಿದ್ರೆ ಬಲರಾಮನ ಭಾರವನ್ನು ತಡಿಲಿಕ್ಕಾಗಲ್ಲ ಅಂತ ಹೇಳಿ ಬೆಳಿಲಿಕ್ಕೆ ಶುರು ಮಾಡಿದ.
ರೌದ್ರಂ ಸಂಕರ್ಷಣಸ್ತುತಂ ದೃಷ್ಟ್ವಾ ದಗ್ಧ ಶೈಲೋಪಮಾಕೃತಿಂ ಸ್ರಗ್ಧಾಮಲಂಬಾಭರಣಂ ಮುಕುಟಾಟೋಪಮಸ್ತಕಂ. ಅವನು ಬದಲಾದಾಗ ರೂಪ, ಅವನ ತಲೆಯ ಮೇಲೆ ದೊಡ್ಡ ಒಂದು ಕಿರೀಟ ಬಂದಿದೆ, ಮೈಯಲ್ಲಿ ತುಂಬ ಉದ್ದವಾದ ಹಾರ ಇದೆ, ಪದನ್ಯಾಸ ಚಲಚ್ಛಿತಿಂ ಶಕಟ ಚಕ್ರಾಕ್ಷಂ. ಇಲ್ಲಿಂದ ಕೆಳಗಡೆ ನಿಂತು ನೋಡ್ತಾ ಇರುವವರಿಗೆ ಗಾಡಿಯ ಚಕ್ರದ ಹಾಗೆ, ಎತ್ತಿನ ಗಾಡಿಯ ಚಕ್ರದಷ್ಟು ಅಗಲವಾದ ಸುತ್ತಳತೆಯ ಕಣ್ಣು ಕಂಡಿತಂತೆ. ಅದರಿಂದ ಕಣ್ಣು ಅವನು ಹೆಂಗಿರಬೇಡ, ಅವನು ಇಲ್ಲಿಂದ ಕೆಳಗಡೆಯಿಂದ ನೋಡುವವರಿಗೆ ಕಣ್ಣು ಹಂಗೆ ಕಾಣಿಸ್ತಾ ಇತ್ತು. ಅಭೀತ ಮನಸಾ ತೇನ ರಕ್ಷಸಾರೋಹಿಣೀ ಸುತಃ ಹ್ರಿಯಮಾಣಸ್ತತ ಕೃಷ್ಣಂ ಇದಂ ವಚನಮಬ್ರವೀತ್. ಆಗ ಕೃಷ್ಣನನ್ನ ಕುರಿತು ಗಾಬರಿಗೊಂಡು ಹೇಳಿದನಂತೆ ಬಲರಾಮ, ಕೃಷ್ಣ ಕೃಷ್ಣ ಹ್ರಿಯೇಶೇಚ ಪರ್ವತೋದಗ್ರಮೂರ್ತಿನ. ಕೃಷ್ಣ ನನ್ನನ್ನು ಅಪಹರಿಸಿದ್ದಾನೆ. ಕೇನಾಪಿ ಪಶ್ಯ ದೈತ್ಯೇನ ಗೋಪಾಲ ಛದ್ಮರೂಪಿಣ. ನೋಡಿ, ಇದು ಒಂದು ಪ್ರತಿಮೆ. ಹುಡುಗರು ಆಟ ಆಡ್ತಾ ಇದ್ರ, ಹುಡುಗರು ಆಟ ಆಡ್ತಾ ಇರಬೇಕಾದ್ರೆ ಯಾವುದೇ ಆಭರಣಾದಿಗಳ ಪ್ರಸ್ತಾಪ ಇಲ್ಲ. ಇವನು ಬೆಳೀತಾ ಇದ್ದ ಹಾಗೆ ಆಭರಣಾದಿಗಳ ಪ್ರಸ್ತಾಪ. ಅಂದ್ರೆ ಆಟದಿಂದ ದುಡಿಯೋದು ಅಂತ ಒಂದಿರಲೇ ಇರಲಿಲ್ಲ ಅಂತ. ಅವ್ರದ್ದೇನು ಜಾಬು ಅಂದ್ರೆ ಕ್ರಿಕೆಟ್ ಆಟಗಾರರು ಅಂತೀವಿ. ಅವ್ರು ಆಟ ಆಡ್ಕೊಂಡಿದ್ದಾರೆ, ಅಥ್ಲೀಟ್ ಅವರು. ಆಟ ಅನ್ನೋದು ದುಡ್ಡಿನ ಮುಖ ಕಂಡಿರಲಿಲ್ಲ. ನೋಡಿ, ಇವನು ಬಂದ ಕೂಡಲೇ ಅವನು ದೊಡ್ಡ ದೇಹದವನಾಗಿ ಬರ್ತಾ ಇದ್ದಾಗ ಹೇಳ್ತಾರೆ, ಮಕುಟಾಟೋಪ ಮಸ್ತಕಂ ಸ್ರಗ್ಧಾಮ ಲಂಬಾಭರಣಂ. ಎಂಥ ಧ್ವನಿಗಳನ್ನು ಹುದುಗಿಸಿದ್ದಾರೆ ಅಂತ. ನಮ್ಮ ಕಾಲಕ್ಕೆ ಹೀಗೆ ಅನ್ವಯ ಆಗುತ್ತೆ. ಆಟದಲ್ಲಿ ದುಡ್ಡು ಪ್ರವೇಶಿಸದ ಹಿಂದಿನವರಿಗೆ ಒಂದು ರಾಕ್ಷಸನ ಆಕಾರ ಅಷ್ಟೆ. ಈಗ ನಮಗೆ ಬೇರೆ ಅಂದ್ರೆ ನಾನು ಹೇಳೋದು ಅದಕ್ಕೆ, ಕಾಲದಿಂದ ಕಾಲಕ್ಕೆ ಈ ಪ್ರತಿಮೆಗಳು ಹೊಸ ಹೊಸ ರೂಪ ಪಡೆಯುತ್ತವೆ. ಆ ಕಾವ್ಯಾಸ್ವಾದನ ಮಾಡುವಂತಹ ಒಂದು ಸಹೃದಯತೆ ಇರಬೇಕು. ಆ ಧ್ವನಿಯನ್ನು ಗ್ರಹಿಸುವ ಶಕ್ತಿ ಅಂತ ಕರೀತಾರೆ ಅದನ್ನು. ವೇದವ್ಯಾಸರ ಈ ಮಾತು ಅನ್ಯೋಕ್ತಿಯಾಗಿ ಕಾಣುತ್ತೆ ನಮಗೆ. ಯದತ್ರ ಸಾಂಪ್ರತಂ ಕಾರ್ಯಂ ಮಯಾ ಮಧು ನಿಸೂದನ ತತ್ಕಥ್ಯತಾಂ ಪ್ರಯಾತ್ಯೇಚಃ ದುರಾತ್ಮಾತಿತ್ವರಾನ್ವಿತಃ. ಈ ದುರುಳ ವೇಗದಿಂದ ಕೂಡಿದ್ದಾನೆ. ಗೋಪಾಲ ಛದ್ಮ ರೂಪಿಣ. ಯಾರೋ ಒಬ್ಬ ದೈತ್ಯ ಗೋಪಾಲಕರ ವೇಷವನ್ನು ತೊಟ್ಟು ಬಂದಿದ್ದಾನೆ. ನಾನು ಏನು ಮಾಡಲಿ? ಯದತ್ರ ಸಾಂಪ್ರತಂ ಕಾರ್ಯಂ. ಸಾಂಪ್ರತಂ ಅಂತಂದರೆ ಈಗ ನಾನೇನು ಮಾಡಲಿ? ಸಾಂಪ್ರತ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಈಗ ಅಂತ ಒಂದರ್ಥ, ಯೋಗ್ಯ ಅಂತ ಒಂದರ್ಥ. ಇಲ್ಲಿ ಈಗ ಅಂತ, ಯಾಕೆಂದರೆ ಕಾರ್ಯಂ ಅಂತ ಇದೆ. ತಮಾಹರಾಮಂ ಗೋವಿಂದ ಸ್ಮಿತ ಭಿನ್ನೋಷ್ಠ ಸಂಪುಟ ಮಹಾತ್ಮ ರೌಹಿಣೇಯಸ್ಯ ಬಲವೀರ್ಯ ಪ್ರಮಾಣವಿತ್. ಆಗ ಗೋವಿಂದ ಸ್ಮಿತ ಭಿನ್ನೋಷ್ಠ ಸಂಪುಟ, ಮುಗುಳು ನಗೆಯಿಂದ ತುಟಿಗಳನ್ನು ಅಗಲಿಸಿದ. ಹಾಗೆ ಅನುವಾದ ಮಾಡಿದರೆ, ಅರೆ ಬಿರಿದ ಮುಗುಳು ನಗುವಿನೊಂದಿಗೆ ನುಡಿದ. ಇದು ಅಚ್ಚ ಕನ್ನಡದ ಅನುವಾದ. ಸ್ಮಿತವದನನಾಗಿ ನುಡಿದ, ಇದು ಯಾರ ಅನುವಾದ ಅಂತ ನಿಮಗೆ ಗೊತ್ತಿದೆ. ಕಿಮಯಂ ಮಾನುಷೋ ಭಾವೋ ವ್ಯಕ್ತಮೇವಾವಲಂಬತೆ. ಇನ್ನೂ ಬೇಕಾ ಮಾನುಷ ಭಾವ ಅಂದ ದೇವರು. ಸರ್ವಾತ್ಮನ್ ಸರ್ವಗುಹ್ಯಾನಾಂ ಗುಹ್ಯ ಗುಹ್ಯಾತ್ಮನಾತ್ವಯ. ಎಲ್ಲ ಗುಟ್ಟುಗಳಲ್ಲಿ ಮಿಗಿಲಾದ ಗುಟ್ಟು ನಿನ್ನ ಸ್ವರೂಪ. ಅದರ ಒಳಗಡೆ ಇರುವ ಗುಟ್ಟು ಅದು ನಾನು ನಿನ್ನೊಳಗಡೆ ಇದ್ದೇನೆ.
ಸರ್ವಾತ್ಮನ್ನ ಸರ್ವಗುಹ್ಯಾನಾಂ ಗುಹ್ಯ ಗುಹ್ಯಾತ್ಮನಾತ್ವಯಾ. ಗುಟ್ಟಿನೊಳಗಣ ಗುಟ್ಟು ನಾನಿರುವಾಗ ಇನ್ನೇಕೆ ಈ ಮಾನುಷ ಭಾವ ಅಂದ ದೇವರು. ಸ್ಮರಾಶೇಷ ಜಗದ್ಬೀಜ ಕಾರಣಂ ಕಾರಣಾಗ್ರಜಂ ಆತ್ಮಾನಮೇಕಂ ತದ್ವಚ್ಚ ಜಗತ್ತೇ ಕಾರಣವೇಚಯತ್. ಎಲ್ಲ ಜಗತ್ತಿಗೆ ಮೂಲ ಕಾರಣನಾದ ಆತ್ಮಾನಂ ನಿನ್ನ ಅಂತರ್ಯಾಮಿಯಾದ, ಜಗವೆಲ್ಲ ಮುಳುಗಿರಲೂ ಯಾರು ಇದ್ದನೋ ಅವನನ್ನು ನೆನಪಿಸಿಕೊ, ಅಂದರೆ ಸಂಕರ್ಷಣ ರೂಪ. ಕಿನ್ನವೇತ್ಸಿ ಯಥಾಹಂಚ ತ್ವಂಚೈಕಂ ಕಾರಣಂ ಭುವಃ ಭಾರಾವತಾರಣಾರ್ಥಾಯ ಮರ್ತ್ಯಲೋಕಮುಪಾಗತೌ. ನಾನು ಮತ್ತೆ ನೀನು ಭೂಮಿಗೆ ಕಾರಣ ಅನ್ನುವುದನ್ನು ಮರೆತೆಯಾ? ನಾವಿಬ್ಬರೂ ಭೂಮಿಯ ಭಾರವನ್ನು ಇಳುಹಲಿಕ್ಕಾಗಿ ಬಂದವರಲ್ಲವೇ? ನಭಶ್ಚಿರಸ್ತೆಂಬು ವಹಾಶ್ಚ ಕೇಚಾಹ ಪಾದೌ ಕ್ಷಿತಿರ್ವಕ್ತ್ರಮನಂತ ವಹ್ನಿಃ ಸೋಮೋ ಮನಸ್ತೆ ಶ್ವಸಿತಂ ತಮೀರಣೋ ದಿಶಶ್ಚತಸ್ರಃ ಅವ್ಯಯ ಬಾಹವಸ್ತೆ. ನಭಶ್ಚಿರಃ ಆಗಸವೇ ನಿನ್ನ ತಲೆ, ಅಂಬುವಾಹಾಶ್ಚ ಕೇಶಾಹ ಮೋಡವೇ ನಿನ್ನ ತಲೆಗೂದಲು, ಪಾದೌ ಕ್ಷಿತಿಃ ಭೂಮಿಯೇ ನೆಲವೇ ನಿನ್ನ ಅಡಿ, ವಕ್ತ್ರಮನಂತ ವಹ್ನಿಃ ಓ ಅನಂತನೇ ನಿನ್ನ ಮೋರೆ ಬೆಂಕಿ. ಸೋಮೋ ಮನಸ್ತೆ ಚಂದ್ರನೇ ನಿನ್ನ ಮನಸ್ಸು, ಶ್ವಸಿತಂ ಸಮೀರಣ ನಿನ್ನ ಉಸಿರೇ ಮುಖ್ಯ ಪ್ರಾಣ, ದಿಶಶ್ಚತಸ್ರಃ ಅವ್ಯಯ ಬಾಹವಸ್ತೆ ನಿನ್ನ ತೋಳುಗಳು 4 ಬಾಹುಗಳು. ಇದು ಏನಿದೆ ಇದನ್ನು ಹೇಗೆ ಅರ್ಥ ಮಾಡಬೇಕು ಅಂತಂದರೆ ನಭಃ ಶಿರಃ ಅಂತ ಇದೆ. ನಿನ್ನ ತಲೆಯಿಂದ ಆಗಸ ಹುಟ್ಟಿದೆ ಅಂತ ಒಂದರ್ಥ. ಇನ್ನೊಂದರ್ಥ ಹೇಳ್ತಾ ಇರೋದು ಸಂಕರ್ಷಣನಿಗೆ, ಅಂದರೆ ಶೇಷನಿಗೆ. ಅವನನ್ನು ಸದಾಶಿವನಿಗೆ ಸಮ ಅಂತ ಕರೀತಾರೆ. ಸದಾಶಿವನಿಗೆ ವ್ಯೋಮಕೇಶ ಅಂತ ಒಂದು ಹೆಸರುಂಟು. ಆಗಸವೇ ಕೂದಲಾದವನು. ಆಕಾಶಕ್ಕೆ ಇನ್ನೊಂದು ಹೆಸರುಂಟು, ವಿಷ್ಣು ಪದ ಅಂತ, ದೇವರ ಕಾಲು. ಈ ಪದವೇ ಎಷ್ಟು ಸೊಗಸು. ಈ ಆಗಸದಲ್ಲಿ ಅಂದರೆ ಶಿವನ ತಲೆಯ ಮೇಲೆ ದೇವರ ಕಾಲಿದೆ. ವ್ಯೋಮಕೇಶ ವಿಷ್ಣು ಪದ. ನಿನ್ನ ತಲೆ ಇಲ್ಲಿ ಆಗಸವಾಗಿದೆ ಅಂತ ಹೇಳಿದಾಗ ನೀನು ಶಿವನಿಗೆ ಸಮ ಅಂತ ಹೇಳಿದ ಹಾಗಾಯಿತು. ಆಯ್ತಾ? ಇನ್ನು ಯಥಾಯೋಗ್ಯವಾಗಿ ಇವನ ಶರೀರವೂ ಹಾಗೇ ಇದೆ, ವ್ಯಾಪ್ತವಾಗಿದೆ. ಬೇರೆ ಬೇರೆ ದೇವತೆಗಳು ಇವನಿಂದಲೂ ಹುಟ್ಟಿದ್ದಾರೆ. ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯದಲ್ಲಿ ಇಂದ್ರನ ತನಕ ಹೀಗೆ ಹುಟ್ಟಿದ್ದಾರೆ ಅಂತ, ಆ ಸರ್ಗದ ಆ ಒಂದು ಅಧ್ಯಾಯದ ಹೆಸರು ಸರ್ಗಾನುಸರ್ಗ ಪ್ರಳಯ ಪ್ರಾದುರ್ಭಾವ ವಿನಿರ್ಣಯ ಅಂತ. ಶ್ಲೋಕಕ್ಕಿಂತ ಉದ್ದವಾದ ಹೆಸರು. ಶ್ಲೋಕ 84 ಶ್ಲೋಕ, ಅದಕ್ಕಿಂತ ಉದ್ದವಾದ ಹೆಸರು ಇದು. ಅದರಲ್ಲಿ ಆಚಾರ್ಯರು ಹೇಳ್ತಾರೆ, ದೇವತೆಗಳು ಬ್ರಹ್ಮನಿಂದ ಹುಟ್ಟಿದ್ರು, ಆಮೇಲೆ ಮುಖ್ಯ ಪ್ರಾಣನಿಂದ ಹುಟ್ಟಿದ್ರು, ಆಮೇಲೆ ಶೇಷನಿಂದ, ಗರುಡನಿಂದ, ಶಿವನಿಂದ, ಇಂದ್ರನಿಂದ, ಕಾಮನಿಂದ, ಅಲ್ಲಿ ತನಕ ಎಲ್ಲ ದೇವತೆಗಳು ದೊಡ್ಡ ದೊಡ್ಡವರನ್ನು ಬಿಟ್ಟು ಉಳಿದವರೆಲ್ಲ ಹುಟ್ಟಿದ್ರು ಅಂತ. ಆ ಹಿನ್ನೆಲೆಯಲ್ಲಿ ತೆಗೆದುಕೊಂಡಾಗ ಈ ಎಲ್ಲ ದೇವತೆಗಳು ಹುಟ್ಟಿದ್ದಾರೆ. ಆಯ್ತಾ? ಶ್ವಸಿತಂ ಸಮೀರಣ ನಿನ್ನ ಉಸಿರೇ ಮುಖ್ಯ ಪ್ರಾಣ. ಹೌದು, ಅವನಿಗೂ ಉಸಿರು ಕೊಟ್ಟವನವನೇ. ದೇವರಿಗಾಗಬೇಕಾದ್ರೆ ನಿನ್ನ ಉಸಿರಿನಿಂದ ಮುಖ್ಯ ಪ್ರಾಣ ಹುಟ್ಟಿದ್ದು. ನಾವು ಮುಖ್ಯ ಪ್ರಾಣ ಇರೋದ್ರಿಂದಾಗಿ ಉಸಿರಾಡ್ತೇವೆ, ಆದರೆ ನೀನು ಉಸಿರಾಡೋದ್ರಿಂದ ಮುಖ್ಯ ಪ್ರಾಣ ಹುಟ್ಟಿದ್ದು ಅಂತ. ಅಂತರ್ಯಾಮಿಯಾದ ದೇವರನ್ನ, ಆ ಅಂತರ್ಯಾಮಿಗೊಂದು ಕವರ್ ಪ್ರತೀಕವಾಗಿರುವ ಬಲರಾಮ, ಇಬ್ಬರಿಗೂ ಅನ್ವಯಿಸುವ ಸ್ತೋತ್ರ ಇದು. ಇನ್ನು ವಿಷ್ಣು ಸಹಸ್ರನ ಇದು ಪುರುಷ ಸೂಕ್ತ. ಸಹಸ್ರ ವಕ್ತ್ರ ಭಗವಾನ್ ಮಹಾತ್ಮ, ಸಹಸ್ರ ಹಸ್ತಾಂಗ್ರಿ ಚಿರೀರಭೇದ, ಸಹಸ್ರ ಪದ್ಮೋದ್ಭವ ಯೋನಿರಾಧ್ಯ,
ಸಹಸ್ರಶಸ್ತ್ವಾಂ ಮುನಯೋ ಗೃಣಂತಿ. ಅನಂತವಾದ ಮೊರೆ ಇರುವವನು, ಅನಂತವಾದ ಕೈ ಕಾಲು ತೋಳು ಮೊದಲಾದವುಗಳಿರುವವನು, ಸಹಸ್ರ ಪದ್ಮೋದ್ಭವ ಯೋನಿ, ಸಾವಿರಾರು ಬ್ರಹ್ಮಾಂಡವೆಂಬ ತಾವರೆಯನ್ನು ಹುಟ್ಟಿಸುವ ಶಕ್ತಿ ಇರುವವನು, ಆದ್ಯ ಎಲ್ಲರಿಗೂ ಮೊದಲಿಗ, ಸಹಸ್ರ ಶಸ್ತ್ವಾಮುನಯೋ ಗೃಣಂತಿ. ಮುನಿಗಳು ನಿನ್ನ ಒಳಗಡೆ ಇರುವವನನ್ನ ಸಾವಿರಾರು ರೀತಿಯಿಂದ ಸ್ತೋತ್ರ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಸ್ತೋತ್ರ ಮಾಡ್ತಾರೆ. ಯಾಕೆಂದರೆ ಆ ಗುಣಗಳು ನಿನ್ನಲ್ಲಿದೆ, ಆದ್ದರಿಂದ ಅಂತ ಸ್ತೋತ್ರ ಮಾಡ್ತಾ ಇದ್ದಾನೆ. ಉಳಿದದ್ದನ್ನು ನಾವು ಮುಂದಿನ ವಾರ ನೋಡಲಿಕ್ಕಾಗಲ್ಲ, ಅದ್ರ ಮುಂದಿನ ವಾರ ನೋಡಬೇಕು. ಮುಂದಿನ ವಾರ ಪೆರಣಂಕಿಲದಲ್ಲಿ ಅಲ್ಲಿ ಒಂದು ಇದೆ ವಿಷಯ ಏನು, ಶಾಂತಿ, ಮಹಾಭಾರತದ ಇತರ ಗೀತೆಗಳು ಮತ್ತು ಭಗವದ್ಗೀತೆ ಅಂತ ಅದೊಂದು ವಿಷಯ ಇದೆ. ಅದನ್ನು ಅಲ್ಲಿ ಪೆರಣಂಕಿಲದಲ್ಲಿ ಇರೋದ್ರಿಂದ ಮುಂದಿನ ಶನಿವಾರ ಆಗುವುದಿಲ್ಲ. ಈಗ 12 ಗಂಟೆಗೆ ವಿಷ್ಣು ತತ್ವ ನಿರ್ಣಯ ಶುರು ಆಗುತ್ತೆ. ಕೃಷ್ಣಾರ್ಪಣಮಸ್ತು.